ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಸುಮ್ಮನೆ ಶಾರ್ಟ್ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಮಾರ್ನಿಂಗ್ ಎದ್ದ ನಂತರ ನನ್ನ ಮಗ ಈ ಥರ ಆಡ್ತಿದ್ದ. ಸೊ ಇವನ್ನ ನೋಡ್ಕೊಂಡು ನಿಂತಿದ್ದೆ. ಒಂಥರ ಮಾರ್ನಿಂಗ್ ಎದ್ದು ಇವನ ಮುಖ ನೋಡಿದ್ರೇ ಒಂಥರ ಸ್ಪೆಷಲ್ ನನಗೆ. ಸೊ ಅಂಥದ್ರಲ್ಲಿ ಇವನು ಈ ಥರ ಎಲ್ಲ ಆಟ ಆಡ್ತಿದ್ದ ಮುಂಜಾನೆ ಎದ್ದು. ಸೊ ಖುಷಿಯಾಗದೇ ಇರುತ್ತಾ, ಎಲ್ಲ ತಾಯಂದಿರಿಗೂ ಹಾಗೆ ಆಗುತ್ತೆ. ಸೊ ನೆಕ್ಸ್ಟ್ ಎದ್ದು ಆಚೆ ಹೋಗ್ತಿದ್ವಿ. ಸೊ ಆಚೆ ಒಂದು ಗಾಡಿ ಹಿಡ್ಕೊಂಡು ಆಚೆ ಹೋಗೋಣ ಬಾ ಅಂತಿದ್ದ. ಸೊ ಅವನಿಗೆ ಬ್ರಷ್ ಕೊಟ್ಟು ಮಾರ್ನಿಂಗ್ ಡೈಲಿ ನಾನು ಬ್ರಷ್ ಮಾಡಬೇಕಾದ್ರೆ ಅವನಿಗೆ ಒಂದು ಚಿಕ್ಕ ಬ್ರಷ್ ಕೊಟ್ಬಿಡ್ತೀನಿ. ಅವನಿಗೇನು ಟೂಪ್ ಗೀಪ್ ಏನು ಹಚ್ಚಲ್ಲ, ಜಸ್ಟ್ ಬ್ರಷ್ ಕೊಟ್ಬಿಡ್ತೀನಿ ಅಷ್ಟೇ. ಅವನು ಇಲ್ಲಾಂದರೆ ನಮ್ಮ ಬ್ರಷ್ನ ಕೇಳ್ತಾನೆ, ಒಬ್ಬರು ಕೊಡೋದು ಚಲೋ ಅಲ್ಲ ಅಂತ. ಸೊ ಅವನಿಗೆ ಕೊಟ್ಟೆ. ನೋಡಿ ಆ ಥರ ಸ್ಟೈಲಾಗಿ ನಿಂತ್ಕೊಂಡು ಬ್ರಷ್ ಮಾಡ್ತಾನೆ ನನ್ನ ಮಗ. ನೆಕ್ಸ್ಟ್ ಇವತ್ತು ನಾಷ್ಟಕ್ಕೆ ಬಂದು ಇಡ್ಲಿ ಮಾಡ್ತಿದ್ದೆ. ಸೊ ಅಮ್ಮ ಅಪ್ಪ ಕೆಲಸಕ್ಕೆ ಹೋಗಿದ್ದಾರೆ. ಮಾರ್ನಿಂಗ್ ಎದ್ದು ಇಡ್ಲಿ ಜೊತೆ ಮತ್ತು ಸಾಂಬಾರು ಮತ್ತು ಚಟ್ನಿನ ಮಾಡಿದ್ದೆ. ಚಟ್ನಿ ಸಖತ್ತಾಗಿತ್ತು ಗೈಸ್. ಆಮೇಲೆ ಒಂದೆರಡು ವೀಡಿಯೋಸ್ ಮಾಡಿದೆ. ನೆಕ್ಸ್ಟು ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಮಾಡ್ತಿದ್ದೆ. ಸ್ನ್ಯಾಕ್ಸ್ ಏನಪ್ಪ ಅಂದರೆ ಸಾಬುದಾನಿ ಅಂದರೆ ಸಬ್ಬಕ್ಕಿಯಿಂದ ಏನಾದರೂ ಮಾಡೋಣ ಅಂತ. ತುಂಬ ದಿನ ಆಯಿತು ತಂದಿಟ್ಟು ಏನೂ ಮಾಡಿರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಸಾಬುದಾನಿನ ನೆನೆಸ್ಕೊಂಡು ಆಮೇಲೆ ಹಾಲನ್ನ ಕುದಿಸ್ಕೊಂಡು ಒಂದು 3 ಆಲೂಗಡ್ಡೆನ ಹಾಕಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಅದ್ರಕ್ಕು ಮತ್ತು ಖಾರ, ಉಪ್ಪು ಮತ್ತು ಅರಶಿನ ಒಂದು ಸ್ವಲ್ಪ, ಆಮೇಲೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಅದನ್ನು ನೆನೆಯಕ್ಕೆ ಬಿಡಬೇಕು. ನೆನೆಯಕ್ಕೆ ಬಿಟ್ಟು ಆಮೇಲೆ ಸೊ ಈ ಥರ ಶೇಪ್ನ ಮಾಡ್ಕೊಂಡಿದ್ದೀನಿ. ಆ ಕಡೆ ಹಂಚು ಕಾಯಕ್ಕೆ ಇಟ್ಟಿದ್ದೆ. ಸೊ ನಾನು ಆಮೇಲೆ ತೋರಿಸ್ತೀನಿ. ಈ ಥರ ಶೇಪ್ ಮಾಡಿಕೊಂಡು ರೆಡಿ ಇಟ್ಕೊಬೇಕು. ಯಾಕಂದರೆ ಆಮೇಲೆ ಎಣ್ಣೆ ಕಾದ್ಮೇಲೆ ಮಾಡೋಕ್ಕಾಗಲ್ಲ. ಈ ಥರ ಒಂದು ಹಂಚಿಟ್ಕೊಂಡು ಚಪಾತಿ ಹಂಚಿಟ್ಕೊಂಡಿದ್ದೀನಿ ನಾನು. ನೀವು ಯಾವ್ದು ಬೇಸ್ ಇಟ್ಕೊಬೋದು. ಇಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಿದ್ರು ತುಂಬ ಆಯಿಲಿ ಅನ್ನಿಸುತ್ತೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಗೋಯ್ತು, ತಿನ್ನೋಕೆ ರೆಡಿಯಾಗಿರುತ್ತೆ. ಆಮೇಲೆ ನನ್ನ ಡಿನ್ನರ್ ಇವತ್ತಿದ್ದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಗೈಸ್.